ಎಸ್ ನಟ ದರ್ಶನ್ ಕಸ್ಟಡಿಗೆ ನೀಡೋದಕ್ಕೆ ಪ್ರಮುಖ ಕಾರಣ ಏನು ಹಾಗಿದ್ದರೆ ಮತ್ತೆ ಕಸ್ಟಡಿಗೆ ನೀಡೋದಕ್ಕೆ ರಿಪಬ್ಲಿಕ್ ಕನ್ನಡದಲ್ಲಿ ದರ್ಶನ್ ಕಸ್ಟಡಿ ಸಂಕೋಲೆಯ ಮಾಹಿತಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 7 ಕಾರಣದಿಂದ ದರ್ಶನ್ ಪೊಲೀಸ್ ಕಸ್ಟಡಿಗೆ. ಹಾಗಿದ್ರೆ ಆ ಕಾರಣಗಳು ಏನೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಲಾಯಿತು. ಮತ್ತೆ ದರ್ಶನ್ ಕಸ್ಟಡಿ ಸಂಕೋಲೆಯ ಮಾಹಿತಿ ಬರೋಬ್ಬರಿ 7 ಕಾರಣಗಳ ಆಧಾರದ ಮೇಲೆ ದರ್ಶನ್ ಪೊಲೀಸ್ ಕಸ್ಟಡಿಗೆ. ಆ ಕಾರಣಗಳು ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ರಿಪಬ್ಲಿಕ್ ಕನ್ನಡದಲ್ಲಿ ದರ್ಶನ್ ಕಸ್ಟಡಿಯ ಇನ್ಸೈಡ್ ಮಾಹಿತಿ. ನಟ ದರ್ಶನ್ ಕಸ್ಟಡಿಗೆ ನೀಡೋದಕ್ಕೆ ಹಲವು ಕಾರಣಗಳು, ಅದರಲ್ಲಿ ಪ್ರಮುಖ ಕಾರಣಗಳು ಏನು? ಒಂದಲ್ಲ ಎರಡಲ್ಲ ಬರೋಬ್ಬರಿ 7 ಕಾರಣಗಳು. 7 ಕಾರಣಗಳಿಂದಾಗಿ ದರ್ಶನ್ ಅನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಹಾಗಿದ್ರೆ ಆ 7 ಕಾರಣಗಳು ಏನು? ಇವನ್ ಕಸ್ಟಡಿಗೆ ಕೊಡುವಂತಹ ಸಂದರ್ಭದಲ್ಲಿ ಕಸ್ಟಡಿಗೆ ಯಾಕೆ ಕೊಡಬೇಕು ಅನ್ನೋದ್ರ ಬಗ್ಗೆ ಅಲ್ಲಿ SPP ಪ್ರಸ್ತಾಪ ಮಾಡ್ತಾ ಇರ್ತಾರೆ. ಹಾಗಿದ್ರೆ ಏನು ಆ 7 ಕಾರಣಗಳು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮುಖ್ಯವಾಗಿ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೆಯುವಾಗ ಕಸ್ಟಡಿಗೆ ಕೊಡಬೇಕು ಅಂತಂದ್ರೆ ಸಕಾರಣಗಳ ವಿವರಣೆಗಳನ್ನ ನೀಡಬೇಕಾಗುತ್ತೆ. ಹಾಗಿದ್ರೆ ಆ 7 ಕಾರಣಗಳು ಏನು? ನಂಬರ್ 1, ರೇಣುಕಾಸ್ವಾಮಿ ಮೊಬೈಲ್ ಇನ್ನೂ ಕೂಡ ರಿಕವರಿ ಮಾಡಬೇಕಾಗಿದೆ. ಮೃತನಾದ ರೇಣುಕಾಸ್ವಾಮಿಯ ಮೊಬೈಲ್ ಇನ್ನೂ ಕೂಡ ಸಿಕ್ಕಿಲ್ಲ. ಆ ಮೊಬೈಲ್ ಇನ್ನೂ ಕೂಡ ರಿಕವರಿ ಮಾಡಬೇಕಾಗಿದೆ. ಹೀಗಾಗಿ ಕಸ್ಟಡಿಯ ಅಗತ್ಯವಾಗಿದೆ. ಇನ್ನೊಂದು ಬಹಳ ಪ್ರಮುಖವಾಗಿ ಆರೋಪಿಗಳು ಹೇಳಿರುವಂತ ಜಾಗದಲ್ಲಿ ಮೊಬೈಲ್ ಇನ್ನೂ ಕೂಡ ಪತ್ತೆಯಾಗಿಲ್ಲ. ಆರೋಪಿ ಪ್ರದೋಷ್ ಎಲ್ಲಿ ಬಿಸಾಕಿದ್ದಾನೆ ಅಂತ ಹೇಳಿದ್ದಾನೆ ಆ ರಾಜಕಾಲುವೆಯಲ್ಲಿ, ಅಲ್ಲಿ ಇನ್ನೂ ಕೂಡ ಮೊಬೈಲ್ ಪತ್ತೆಯಾಗಿಲ್ಲ. ಅಗ್ನಿಶಾಮಕ ದಳ ಸಿಬ್ಬಂದಿಯನ್ನ ಅಲ್ಲಿ ನೇಮಿಸಿ ನಿರಂತರವಾದಂತ ಒಂದು ಪರಿಶೋಧನೆ ನಡೆಸಿದ್ರು ಕೂಡ ಇನ್ನೂ ಆ ಮೊಬೈಲ್ ಸಿಕ್ಕಿಲ್ಲ. ಇದರ ಜೊತೆಗೆ ಮೃತನ ಮೊಬೈಲ್ ಮಹತ್ವದ ಸಾಕ್ಷ್ಯ ಆಗುತ್ತೆ 100ಕ್ಕೆ 100ರಷ್ಟು. ಆತನ ಮೊಬೈಲ್ ಸಿಕ್ಕಿಬಿಟ್ರೆ ಒಂದು ಸ್ಟ್ರಾಂಗ್ ಎವಿಡೆನ್ಸ್ ಸಿಕ್ಕಂಗಾಗುತ್ತೆ ಈ ಕೇಸ್ಗೆ. ಹೀಗಾಗಿ ಆ ಮೊಬೈಲ್ ರಿಕವರಿ ಮಾಡುವಂತ ಅಗತ್ಯ ಇದೆ. ಇನ್ನೊಂದು ಕಡೆಯಲ್ಲಿ ಶ್ರೀಪಾದ್, ಆರೋಪಿಗಳನ್ನ ಕುಲಂಕುಷವಾಗಿ ವಿಚಾರಣೆ ಮಾಡಬೇಕಾದಂತ ಅನಿವಾರ್ಯ ಪೊಲೀಸ್ನವರಿಗಿರುವಂತದ್ದು. ಯಾಕಂತ ಹೇಳಿದ್ರೆ ಚಾರ್ಜ್ ಶೀಟ್ ಸಂದರ್ಭದಲ್ಲಿ ಈ ಎಲ್ಲ ಸಾಕ್ಷ್ಯಾಧಾರಗಳನ್ನ ಎಲ್ಲವನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಯಾವುದೆಲ್ಲ ವಿಚಾರ ಸಾಕ್ಷ್ಯಾಧಾರಗಳನ್ನಾಗಿ ಇಟ್ಕೊಂಡ್ರಿ ಇವೆಲ್ಲವನ್ನು ಕೂಡ ಪ್ರಮುಖವಾಗಿ ಸಾಕ್ಷ್ಯಾಧಾರಗಳನ್ನ ಮುಂದಿಟ್ಕೊಳ್ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸ್ನವರು ಕುಲಂಕುಷವಾಗಿ ತನಿಖೆಯನ್ನು ನಡೆಸಬೇಕಾಗತ್ತೆ. ಮೊಬೈಲ್ ಅನ್ನ ಎಲ್ಲ ವಿಚಾರಣೆ ಸಂದರ್ಭದಲ್ಲಿ. ಇದರ ಜೊತೆಗೆ ಮುಖ್ಯವಾಗಿ ನಿಕೇಶ್, ಆರೋಪಿಗಳ ಗರಿಷ್ಠ ಕಸ್ಟಡಿ ಅವಧಿ ಏನಿದೆ ಅದು ಇನ್ನೂ ಕೂಡ ಮುಗಿದಿಲ್ಲ. ಒಬ್ಬ ಕಕ್ಷಿದಾರ ಅಥವಾ ಆರೋಪಿಯನ್ನ ಕಸ್ಟಡಿಯಲ್ಲಿ ಇಟ್ಕೊಳ್ಳೋದಕ್ಕೆ ಒಂದು ಗರಿಷ್ಠ ಅವಧಿ ಅಂತ ಇರುತ್ತೆ. ಆ ಅವಧಿಯವರೆಗೂ ಅವರನ್ನ ವಿಚಾರಣೆಗೆ ಒಳಪಡಿಸಬಹುದು, ಕಸ್ಟಡಿಯಲ್ಲಿ ಇಟ್ಕೋಬಹುದು. ಸೊ ಸದ್ಯಕ್ಕೆ ಗರಿಷ್ಠ ಕಸ್ಟಡಿ ಅವಧಿ ಇನ್ನೂ ಕೂಡ ಮುಗಿದಿಲ್ಲ. ಆದ್ದರಿಂದ ಮತ್ತೆ ಕಸ್ಟಡಿಗೆ ಕೇಳೋದಕ್ಕೆ ಎಲ್ಲಾ ರೀತಿಯ ಅರ್ಹತೆ ಇರುತ್ತೆ. ಸೊ ಅದನ್ನೇ ಕೂಡ ಇಲ್ಲಿ ಪ್ರತಿಪಾದನೆ ಮಾಡಿರೋದು. ಬಹಳ ಪ್ರಮುಖವಾಗಿ ಮೈಸೂರಿನಲ್ಲಿ ಜಿಮ್ ಮಾಡ್ತಾ ಇದ್ರು. ಅರೆಸ್ಟ್ ಆಗುವಂತ ಸಂದರ್ಭದಲ್ಲಿ ಈ ಮೈಸೂರು ಜಿಮ್ ಮತ್ತೆ ವಿಜಯಲಕ್ಷ್ಮಿ ಮನೆಯಲ್ಲಿ ಮಾಜರು ಬಾಕಿ ಉಂಟು. ವಿಜಯಲಕ್ಷ್ಮಿ ಮನೆಯಲ್ಲಿ ಬಟ್ಟೆ ಹಾಗೆ ಶೂ ಅಲ್ಲಿ ಹೋಗಿದೆ. ಆದ್ರೆ ಅಲ್ಲೂ ಕೂಡ ಮಾಜರು ಪ್ರಕ್ರಿಯೆ ಇನ್ನೂ ಕೂಡ ಬ್ಯಾಲೆನ್ಸ್ ಇರೋದ್ರಿಂದ ಪ್ರಮುಖವಾಗಿ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ ಆರೋಪಿ ದರ್ಶನ್ ಅವರನ್ನು. ಇದರ ಜೊತೆಗೆ FSL ವರದಿ ಇನ್ನೂ ಕೂಡ ಸಂಪೂರ್ಣವಾಗಿ ಸಿಗಬೇಕಾಗಿದೆ. ಇನ್ನೂ ಕೂಡ FSL ನ ಕಂಪ್ಲೀಟ್ ರಿಪೋರ್ಟ್ ಸಿಕ್ಕಿಲ್ಲ. ಆದ್ದರಿಂದ ಇವರ ಕಸ್ಟಡಿಯ ಅಗತ್ಯ ಇದೆ. ಹೀಗೆ ಈ ಎಲ್ಲ ಕಾರಣಗಳನ್ನ ಅಲ್ಲಿ ಪ್ರಸ್ತಾಪ ಮಾಡಿ ಕಸ್ಟಡಿಗೆ ಕೇಳಿರುವಂತದ್ದು. ಮುಖ್ಯವಾಗಿ ಇನ್ನೂ ಕೂಡ ವಿಚಾರಣೆ ಬಾಕಿ ಇದೆ, ವಿಚಾರಣೆ ನಡಿಬೇಕಾಗಿದೆ. ಇನ್ನೂ ಹಲವು ಮಾಹಿತಿಯನ್ನ ಸಂಗ್ರಹ ಮಾಡುವಂತಹ ಅಗತ್ಯ ಇದೆ. ಹೀಗಾಗಿ ನಮಗೆ ಈ ಆರೋಪಿಗಳ ಕಸ್ಟಡಿ ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವಾದ ಮಂಡನೆಯನ್ನ ಮಾಡಲಾಗಿದೆ. ಈಗಾಗಲೇ ಗಮನಿಸ್ತಾ ಇರಬಹುದು ಯಾವ ಕಾರಣಕ್ಕೆ ದರ್ಶನ್ ಅವ್ರನ್ನ ಕಸ್ಟಡಿಗೆ ಪಡೆದುಕೊಂಡ್ರು, ಉಳಿದವ್ರನ್ನ ಯಾಕೆ ಪೊಲೀಸರು ನ್ಯಾಯಾಧೀಶರು ಅಂದ್ರೆ ಈ ನ್ಯಾಯಾಂಗ ವ್ಯವಸ್ಥೆ ಬಿಟ್ಬಿಟ್ರು ಅವ್ರನ್ನ ಅಂತ ಹೇಳೋದಕ್ಕೂ ಪ್ರಮುಖ ಕಾರಣವಾಗಿರುವಂತ ಇದಿಷ್ಟು ಅಂಶಗಳು. ರೇಣುಕಾಸ್ವಾಮಿ ಅವರು ಕೊಲೆ ಆಗಿರುವಂತಹ ಈ ರೇಣುಕಾಸ್ವಾಮಿ ಅವರ ಮೊಬೈಲ್ ಇನ್ನೂ ಕೂಡ ಸಿಕ್ಕಿಲ್ಲ. ಅದನ್ನ ರಿಕವರಿ ಮಾಡಬೇಕಾಗಿರುವಂತ ಅನಿವಾರ್ಯ ಪೊಲೀಸ್ನವರಿಗಿರುವಂತದ್ದು. ಬಹಳ ಪ್ರಮುಖವಾಗಿ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಬೇಕಾಗತ್ತೆ. ಇನ್ನೊಂದು ರೇಣುಕಾಸ್ವಾಮಿ ಮೊಬೈಲ್ ಸಿಕ್ಕಿಲ್ಲ, ಅದನ್ನ ರಿಕವರಿ ಮಾಡಬೇಕಾಗಿರುವಂತ ಅವಶ್ಯಕತೆ ಪೊಲೀಸ್ನವರಿಗಿರುವಂತದ್ದು. ಜೊತೆಗೆ ಆರೋಪಿಗಳು ಹೇಳಿದ ಜಾಗದಲ್ಲಿ ಪ್ರದೀಶ್ ಎಲ್ಲಿ ಮೊಬೈಲ್ ಅನ್ನ ಬಿಸಾಕಿದ್ದಾನೆ ಕೊಲೆ ಮಾಡಿರುವಂತಹ ಸಂದರ್ಭದಲ್ಲಿ, ಈ ಮೃತದೇಹವನ್ನ ಬಿಸಾಡದಂತ ಸಂದರ್ಭದಲ್ಲಿ ಯಾವ ಜಾಗದಲ್ಲಿ ಬಿಸಾಕಿದ್ದಾನೆ ಎನ್ನುವಂಥದ್ದು ಕೂಡ ಈಗ ಆ ಜಾಗ ಸ್ಪಾಟ್ ಆಗಿ ಸರಿಯಾಗಿ ಈತ ಮಾಹಿತಿಯನ್ನ ಕೊಟ್ಟಿಲ್ಲ ಎನ್ನುವಂತ ಒಂದು ಊಹಾಪೋಹ ಇರುವಂತದ್ದು. ಯಾಕಂದ್ರೆ ನಿರಂತರವಾಗಿ ಅಗ್ನಿಶಾಮಕ ದಳ ಸಿಬ್ಬಂದಿಯವರು ಕೂಡ ಅಲ್ಲಿ ಮೊಬೈಲ್ ಅನ್ನ ಹುಡುಕುವಂತ ಕೆಲಸ ಮಾಡಿದ್ದಾರೆ, ಆದ್ರೆ ಮೊಬೈಲ್ ಸಿಕ್ಕಿಲ್ಲ.
ಆ ಕಾರಣದಿಂದ ಬೇರೆ ಎಲ್ಲಾದ್ರೂ ಬಿಸಾಡಿರಬಹುದಾ ಎನ್ನುವಂತ ಅನುಮಾನ ಕೂಡ ಪೊಲೀಸ್ನವರಿಗೆ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಮತ್ತೆ ಪಡೆಯೋಣ. ಕೋರ್ಟ್ ಮುಂಭಾಗದಲ್ಲಿ ನನ್ನ ಕಲೀಗ್ ನಾಗೇಂದ್ರ ಬಾಬು ಇದ್ದಾರೆ. ಓವರ್ ಟು ಯು ನಾಗೇಂದ್ರ ಬಾಬು. ಥ್ಯಾಂಕ್ ಯು ನಿಕೇಶ್. ನೋಡಿ, ಇವತ್ತು ಸಂಜೆ 5 ಗಂಟೆಯಿಂದ 22ನೇ ತಾರೀಕು ಸಂಜೆ 5 ಗಂಟೆವರೆಗೂ ಕೂಡ ಆರೋಪಿಗಳಂದರೆ ಪ್ರಮುಖವಾಗಿ ದರ್ಶನ್ ಸೇರಿದಂತೆ 4 ಆರೋಪಿಗಳನ್ನು ಪೊಲೀಸ್ ಕಸ್ಟಡಿಗೆ ಕೊಟ್ಟು ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ದಾರೆ. 24ನೇ ACMM ಕೋರ್ಟ್ನಲ್ಲಿ ಸುಮಾರು 2 ಗಂಟೆ ಕಾಲ ವಾದ ಪ್ರತಿವಾದವನ್ನು ಆಲಿಸಿ ರಿಮ್ಯಾಂಡ್ ಅಪ್ಲಿಕೇಶನನ್ನು 2 ಬಾರಿ ಮರುಪರಿಶೀಲನೆ ನಡೆಸಿ ಆ ಬಳಿಕ ಆದೇಶವನ್ನು ಹೊರಡಿಸಿದ್ದಾರೆ. ಒಟ್ಟು ದರ್ಶನ್, ಪವನ್ ಮತ್ತು ವಿನಯ್ 4 ಜನ ಆರೋಪಿಗಳು ಉಳಿದಂತೆ ಇನ್ನೆಲ್ಲ ಆರೋಪಿಗಳನ್ನು ಕೂಡ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಂದ್ರೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡುವಂಥ ಕೆಲಸಗಳನ್ನು ಕೂಡ ಆಗ್ತಾಯಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ 2 ವಾಹನಗಳನ್ನು ಅಂದರೆ ಮೊದಲ ಬರುವಂಥ ವಾಹನದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನ ಕಡೆ ಕರೆದುಕೊಂಡು ಹೋಗುವಂಥ ಕೆಲಸವಾಗುತ್ತೆ. ಅದರ ಹಿಂಬದಿಯಲ್ಲಿರುವಂಥ ವಾಹನದಲ್ಲಿ ಆರೋಪಿಗಳನ್ನು ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗ್ತಾರೆ. ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಿಂದಲೇ ನನ್ನ ಸಹೋದ್ಯೋಗಿ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಸುನಿಲ್ ಧರ್ಮಸ್ಥಳ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಇವತ್ತು ಸಂಜೆ 5 ಗಂಟೆಯಿಂದ 22ನೇ ತಾರೀಕು ಸಂಜೆ 5 ಗಂಟೆವರೆಗೂ ಕೂಡ ಪೊಲೀಸರ ಬಳಿ ಕಾಲಾವಕಾಶ ಇದೆ. ಈ 2 ದಿನ ಏನೆಲ್ಲ ತನಿಖೆ ನಡೆಸಬಹುದು, ಏನು ಸಾಧ್ಯತೆ ಇದೆ ಸುನಿಲ್? ಎಸ್ ನಾಗೇಂದ್ರ, ಈಗ ದರ್ಶನ್ ಸೇರಿದಂತೆ ಒಟ್ಟು 4 ಜನ ಆರೋಪಿಗಳನ್ನು ಪೊಲೀಸ್ ಕಸ್ಟಡಿಗೆ ನೀಡಿ ಕೋರ್ಟು ಆದೇಶವನ್ನು ನೀಡಿರುವಂಥದ್ದು. ಸದ್ಯಕ್ಕೆ ಪೊಲೀಸರ ಬಳಿ ಇರುವಂಥದ್ದು ಇನ್ನು ಕೇವಲ 2 ದಿನ ಮಾತ್ರ. ಈ 2 ದಿನಗಳ ಒಳಗಾಗಿ ತನಿಖೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿಗಳನ್ನು ಕಲೆ ಹಾಕಬೇಕೋ ಅದೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಪಡ್ಕೋಬೇಕಾಗಿದೆ. ಸದ್ಯಕ್ಕೆ ಪೊಲೀಸರು ಕೋರ್ಟ್ ಮುಂದೆ ಸಲ್ಲಿಸಿರುವಂಥ ವಿವರಗಳಲ್ಲಿ ಒಂದು ಪ್ರಮುಖ ವಿಚಾರ ಅಂತ ಹೇಳಿದರೆ, ಇನ್ನೂ ಕೆಲವು ಕಡೆ ಆರೋಪಿಗಳ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ನಡೆಸುವಂಥ ಒಂದು ಅಗತ್ಯ ಇದೆ ಅನ್ನುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಸಾಕ್ಷಿಯಾದಂಥ ಮೊಬೈಲ್ ಅದು ಸಿಕ್ಕಿಲ್ಲ ಇನ್ನೂ ಕೂಡ. ಅದನ್ನು ಪ್ರದೋಷ್ ಅನ್ನುವಂಥ ಒಬ್ಬ ಆರೋಪಿ ಮೋರಿಯಲ್ಲಿ ಎಸ್ತಿದ್ದ ಅನ್ನುವಂಥದ್ದು ಮಾಹಿತಿ ಇರುವಂಥದ್ದು. ಆ ಒಂದು ಮೊಬೈಲ್ನ ಪತ್ತೆ ಹಚ್ಚುವಂಥ ಒಂದು ಅಗತ್ಯ ಕೂಡ ಇದೆ. ಈ ಒಂದು ಕಾರಣಗಳಿಂದಾಗಿ ಆರೋಪಿಗಳನ್ನು ಮತ್ತೆ ಕಸ್ಟಡಿ ಕೊಡಿ ಅನ್ನುವಂಥದ್ದು ಮನವಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಜೊತೆಗೆ ಇವತ್ತು ಮಧ್ಯಾಹ್ನ ಸಿಕ್ಕಿರುವಂಥ ಮತ್ತೊಂದು ಈ ಒಂದು ಕೇಸಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ ಅಂತ ಹೇಳಿದರೆ, ಕೃತ್ಯ ನಡೆದಂತಹ ಸ್ಥಳದಲ್ಲಿ ಅಂದರೆ ಈ ಪಟ್ಟಣಗೆರೆ ಶೆಡ್ನಲ್ಲಿ ಓರ್ವ ವ್ಯಕ್ತಿ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿದ್ದ ಅನ್ನುವಂಥದ್ದು. ಆತನು ಕೂಡ ಇದೇ ಒಂದು ಗ್ಯಾಂಗಿಗೆ ಸೇರಿದವನು ಅನ್ನುವಂಥದ್ದು ಗೊತ್ತಾಗಿದೆ. ಮತ್ತು ಆ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿದಂಥ ವಿಡಿಯೋವನ್ನು ಆತ ಆ ಸಂದರ್ಭದಲ್ಲಿ ಬೇರೆ ಯಾರಿಗೋ ಫಾರ್ವರ್ಡ್ ಕೂಡ ಮಾಡಿದ್ದ ಅಂತ. ಯಾವಾಗ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಯಿತು ಮತ್ತು ಇವರೆಲ್ಲರ ಇನ್ವಾಲ್ವ್ಮೆಂಟ್ ಬಗ್ಗೆ ಗೊತ್ತಾಯಿತು, ಈ 3 ಜನ ಹುಡುಗರು ಕೂಡ ಅಬ್ಸ್ಕಾಂಡಿಂಗ್ ಆಗಿದ್ರು. ಇವತ್ತು ಮಧ್ಯಾಹ್ನ ಅವರು RR ನಗರದಲ್ಲಿ ಇದ್ದಾರೆ ಅನ್ನುವಂಥ ಒಂದು ಖಚಿತ ಮಾಹಿತಿಯನ್ನು ಕೂಡ ಗೊತ್ತಾಗಿದೆ. ಈ ಒಂದು ಕಾರಣಕ್ಕೋಸ್ಕರ ಅದನ್ನು ರಿಟ್ರೀವ್ ಮಾಡುವಂಥ ಒಂದು ಪ್ರಯತ್ನವನ್ನು ತನಿಖಾಧಿಕಾರಿಗಳು ನಡೆಸ್ತಾ ಇದ್ದಾರೆ. ಇಲ್ಲಿ ಈಗ ಒಂದು ಪ್ರಶ್ನೆ ಇರುವಂಥದ್ದು ಅಂತ ಹೇಳಿದರೆ, ಆ 3 ಜನ ಹುಡುಗರು ಯಾರು ಅನ್ನುವಂಥದ್ದು ಮತ್ತು ಈ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ದರ್ಶನ್ ಅವ್ರ ಜೊತೆಗೆ ಅವರಿಗೆ ನೇರವಾದಂಥ ಒಂದು ಸಂಪರ್ಕ ಇತ್ತ ಮತ್ತು ಮರ್ಡರ್ ಕೇಸ್ನಲ್ಲೂ ಕೂಡ ಅವರ ಇನ್ವಾಲ್ವ್ಮೆಂಟ್ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇದೆ. ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಕೂಡ ತನಿಖಾಧಿಕಾರಿಗಳು ಮಾಹಿತಿ ಕಲೆ ಹಾಕುವಂಥ ಒಂದು ಅಗತ್ಯ ಇದೆ. ಸೊ ಮುಂದಿನ 2 ದಿನಗಳ ಕಾಲ ಈ ವಶಕ್ಕೆ ಪಡ್ಕೊಂಡಿರುವಂಥ ಹುಡುಗರನ್ನು ಅರೆಸ್ಟ್ ಮಾಡ್ತಾರಾ ಅಥವಾ ವಿಚಾರಣೆ ಮಾಡಿ ಬಿಟ್ಟು ಕಳಿಸ್ತಾರಾ ಅನ್ನುವಂಥದ್ದು ಗೊತ್ತಿಲ್ಲ. ಆದರೆ ಈ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ದರ್ಶನ್ ಸೇರಿದಂತೆ ವಿನಯ್ ಮತ್ತು ಪ್ರದೋಷ್ ಇವರೆಲ್ಲರನ್ನು ಕೂಡ ವಿಚಾರಣೆಗೊಳಪಡಿಸುವಂಥ ಅಗತ್ಯ ಇದೆ. ಈ ಕಾರಣದಿಂದಾಗಿ ಈ ಕಸ್ಟಡಿಯಲ್ಲಿರುವಂಥ 2 ದಿನಗಳ ಅವಧಿಯಲ್ಲಿ ಈ ಎಲ್ಲ ಪ್ರಕ್ರಿಯೆಗಳನ್ನು ತನಿಖಾಧಿಕಾರಿಗಳು ಪೂರ್ಣಗೊಳಿಸ್ತಾರೆ. ಇಲ್ಲಿ ಗಮನಿಸಬೇಕಾದಂಥ ಒಂದು ವಿಚಾರ ಅಂತ ಹೇಳಿದರೆ, ಧನ್ರಾಜ್ನನ್ನು ಕೊನೆಯದಾಗಿ ಅರೆಸ್ಟ್ ಮಾಡಿದ್ರು ಮತ್ತು ಆತನ ಹೆಚ್ಚಿನ ವಿಚಾರಣೆ ಮಾಡಿರಲಿಲ್ಲ. ಹಾಗಾಗಿ ಆತನನ್ನು ಕಸ್ಟಡಿಗೆ ಪಡ್ಕೊಳ್ಳುವಂಥದ್ದು ಅನಿವಾರ್ಯ ಆಗಿತ್ತು. ಆದರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿಗಳು ಅಂತ ನೋಡ್ತಾ ಹೋದರೆ ಅದರಲ್ಲಿ ಒಂದು ವಿನಯ್ ಇರುವಂಥದ್ದು, ಅದೇ ರೀತಿಯಲ್ಲಿ ಪ್ರದೋಷ್ ಮತ್ತು ದರ್ಶನ್ ಇರುವಂಥದ್ದು. ದರ್ಶನ್ಗೆ ಇಡೀ ಕೇಸಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಒಂದು ಮಾಹಿತಿಗಳು ಗೊತ್ತು. ಸೊ ಏನೇ ತನಿಖೆ ಆಗಬೇಕಂದ್ರೂ ಕೂಡ ದರ್ಶನ್ನ ಉಪಸ್ಥಿತಿ ಇರಲೇಬೇಕಾಗುತ್ತೆ, ದರ್ಶನ್ ಕಡೆಯಿಂದ ಮಾಹಿತಿಯನ್ನು ಪಡ್ಕೋಬೇಕಾಗುತ್ತೆ. ಅದೇ ರೀತಿಯಲ್ಲಿ ವಿನಯ್ ಮತ್ತು ಪ್ರದೋಷ್ ಇದನ್ನು ಈ ಎಕ್ಸಿಕ್ಯೂಟ್ ಮಾಡುವಲ್ಲಿ ಈ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸಿದ ನಂತರ ಆತ ಸಾವನ್ನಪ್ಪಿದ್ದಾನೆ ಅನ್ನುವಂಥದ್ದು ಗೊತ್ತಾದ ಬಳಿಕ ಆ ಬಾಡಿಯನ್ನು ಡಿಸ್ಪೋಸ್ ಮಾಡೋದ್ರಿಂದ ಹಿಡಿದು ಸಾಕ್ಷ್ಯಗಳನ್ನು ನಾಶ ಮಾಡುವಂಥ ಪ್ರಕ್ರಿಯೆ ಇದೆಲ್ಲದರಲ್ಲೂ ಕೂಡ ಇವರಿಬ್ಬರ ಕೈವಾಡ ಇರೋದ್ರಿಂದಾಗಿ ಇವ್ರನ್ನೂ ಕೂಡ ತನಿಖೆಗೆ ಸಂಬಂಧಪಟ್ಟಂತೆ ವಿಚಾರಣೆಗೊಳಪಡಿಸುವಂಥ ಅಗತ್ಯ ಇದೆ. ಈ ಎಲ್ಲ ಕಾರಣಗಳಿಂದಾಗಿ ಸದ್ಯಕ್ಕೆ ಈ 4 ಜನ ಆರೋಪಿಗಳನ್ನು ತನಿಖಾಧಿಕಾರಿಗಳು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಮುಂದಿನ 2 ದಿನಗಳ ಕಾಲ ತನಿಖಾಧಿಕಾರಿಗಳಿಗೆ ತುಂಬಾ ಕ್ರೂಷಿಯಲ್ ಆಗಿರುವಂಥದ್ದು. ತನಿಖೆಗೆ ಸಂಬಂಧಪಟ್ಟಂತೆ ಏನೇನು ಪ್ರೊಸೀಜರ್ಸ್ ಪೆಂಡಿಂಗ್ ಇದಾವೋ ಅದನ್ನೆಲ್ಲವನ್ನು ಕೂಡ ಈ 2 ದಿನಗಳ ಅವಧಿಯಲ್ಲಿ ಆರೋಪಿಗಳ ಉಪಸ್ಥಿತಿಯಲ್ಲಿ ಪೂರ್ಣಗೊಳಿಸಬೇಕಾಗುತ್ತೆ ಮತ್ತು ಅದಕ್ಕೋಸ್ಕರ ತನಿಖಾಧಿಕಾರಿಗಳು ಇವರಿಬ್ಬರು ಈ 4 ಜನರು ಸಂಪರ್ಕದಲ್ಲೇ ಇರಿ, ಮತ್ತೆ ನಿಮ್ಮಿಂದ ಮಾಹಿತಿಯನ್ನ ಪಡೆಯುತ್ತೀವಿ.